ಅನ್ನ ತಿಂದರೂ ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಟೆಕ್ನಿಕ್ ಇದೆ. ನಾವು ಅಡುಗೆ ಮಾಡುವಾಗ ಒಂದು ಟೆಕ್ನಿಕನ್ನು ಯೂಸ್ ಮಾಡಿದರೆ ಈ ಅನ್ನದಲ್ಲಿ ಇರುವಂಥ ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಅನ್ನ ತಿಂದರೂ ಕೂಡ ಸೇಮ್ ಕ್ವಾಂಟಿಟಿ, ನೀವು ಮೊದಲು ಎಷ್ಟು ಅನ್ನ ತಿಂತಿದ್ರೋ ಅಷ್ಟೇ ಅನ್ನ ತಿಂದರೂ ಕೂಡ ನಿಮ್ಮ ಶುಗರ್ ಏನಿದೆ ಅದು ಜಾಸ್ತಿ ಆಗಲ್ಲ. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಆ್ಯಕ್ಚುಲಿ ಬೇಕಾಗಿರೋದು ಒಂದು ಟ್ರೀಟ್ಮೆಂಟ್ ಅಲ್ಲ, ಬೇಕಾಗಿರೋದು ಅವರಿಗೆ ಬೇಕಾಗಿರೋದು ಎಜುಕೇಷನ್. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಬಂದ ಕೂಡಲೇ ನಮಗೆಲ್ಲ ಆಗುವ ಮೇನ್ ಟೆನ್ಷನ್ ಏನು ಅಂದರೆ ಇನ್ನು ಮುಂದೆ ಅನ್ನ ತಿನ್ನಲಿಕ್ಕಾಗಲ್ಲ ಮತ್ತು ಸಕ್ಕರೆ ಯೂಸ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಅನ್ನ ಏನಿದೆ ನಮ್ಮ ಸೌತ್ ಇಂಡಿಯನ್ಸ್ದು ಒನ್ ಆಫ್ ದ ಮೇನ್ ಸ್ಟೇಪಲ್ ಫುಡ್. ಸೊ ಅನ್ನ ಇಲ್ಲ ಅಂದರೆ ನಮಗೊಂದು ದಿವಸನೂ ಕಳೀಲಿಕ್ಕಾಗಲ್ಲ. ಅದು ದೋಸೆ ರೂಪದಲ್ಲಿರ್ಬೋದು ಅಥವಾ ಇಡ್ಲಿ ಇರ್ಬೋದು, ಅಥವಾ ನಾವು ರೆಗ್ಯುಲರ್ಲಿ ನಮ್ಮ ಊಟ ಅಂತ ಹೇಳಿದ ಕೂಡಲೇ ನಮ್ಗೆ ಅನ್ನ ಅಷ್ಟೇ ನೆನಪಾಗುತ್ತೆ. ಅಥವಾ ರಾತ್ರಿ ಆ ಅನ್ನ ಊಟ ಮಾಡಲಿಲ್ಲ ಅಂದರೆ ನಿದ್ರೆ ಬರದೇ ಇರೋರು ಎಷ್ಟೋ ಜನ ಇದ್ದಾರೆ. ಈಗ ಸಕ್ಕರೆ ಕಾಯಿಲೆ ಇರೋರಿಗೆಲ್ಲ ಒಂದು ಒಳ್ಳೆ ಸುದ್ದಿ ಏನಂದರೆ ಅನ್ನ ತಿಂದರೂ ಡಯಾಬಿಟಿಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಒಂದು ಟೆಕ್ನಿಕ್ ಇದೆ. ಸೊ ನಾನೇನು ಹೊಸ ಬ್ರ್ಯಾಂಡ್ ಅಕ್ಕಿ ಹೊಸ ಬ್ರ್ಯಾಂಡ್ ಏನು ಹೇಳ್ತಾ ಇಲ್ಲ. ನೀವು ರೆಗ್ಯುಲರ್ಲಿ ತಗೊಳ್ಳುವಂಥ ಸೋನಾ ಮಸೂರಿ ಇರ್ಬೋದು, ಬಸುಮತಿ ಇರ್ಬೋದು, ಅಥವಾ ನಾರ್ಮಲ್ ಯಾವುದೇ ಅಕ್ಕಿ ಇರ್ಬೋದು, ನಾವು ಅಡುಗೆ ಮಾಡುವಾಗ ಒಂದು ಟೆಕ್ನಿಕನ್ನು ಯೂಸ್ ಮಾಡಿದರೆ ಈ ಅನ್ನದಲ್ಲಿ ಇರುವಂಥ ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಅನ್ನ ತಿಂದರೂ ಕೂಡ ಸೇಮ್ ಕ್ವಾಂಟಿಟಿ, ನೀವು ಮೊದಲು ಎಷ್ಟು ಅನ್ನ ತಿಂತಿದ್ರೋ ಅಷ್ಟೇ ಅನ್ನ ತಿಂದರೂ ಕೂಡ ನಿಮ್ಮ ಶುಗರ್ ಏನಿದೆ ಅದು ಜಾಸ್ತಿ ಆಗಲ್ಲ. ಈ ಟೆಕ್ನಿಕನ್ನು ರೆಟ್ರೋಗ್ರೇಡೇಷನ್ ಅಂತ ಹೇಳ್ತೀವಿ. ಅಂದರೆ ಯೂಶಲಿ ಅನ್ನ ಅಂದರೆ ನಮಗೆ ಗೊತ್ತು, ಅನ್ನ ತಿಂದಾಗ ನಮ್ಮ ಶುಗರ್ ಯೂಶಲಿ ತುಂಬ ಜಾಸ್ತಿ ಆಗುತ್ತೆ. ಬಿಕಾಸ್ ಅನ್ನದಲ್ಲಿ ಜಾಸ್ತಿ ಗ್ಲುಕೋಸ್ನ ಅಂಶ ಇದೆ. ಅದರಲ್ಲಿರುವಂಥ ಸ್ಟಾರ್ಚಲ್ಲಿ ತುಂಬ ಗ್ಲುಕೋಸ್ ಮಾಲಿಕ್ಯೂಲ್ಸ್ ಇರುತ್ತೆ. ಒಂದು ಸ್ಟಾರ್ಚ್ ಅಂದರೆ ಆಲ್ಮೋಸ್ಟ್ ಲಕ್ಷಗಟ್ಟಲೆ ಗ್ಲುಕೋಸ್ ಮಾಲಿಕ್ಯೂಲ್ಸಿಂದ ಮಾಡಿರುವಂಥ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ಸೊ ಬಟ್ ನಮಗೇನು ಅನ್ನ ಅಂದರೆ ತುಂಬ ಇಷ್ಟ. ಯಾಕಂದರೆ ಸಣ್ಣ ಇದ್ದಾಗಿಂದ ನಾವು ತಿಂತಾ ಬಂದಿದ್ದು ಅನ್ನದ್ದೇ, ಅಕ್ಕಿದೇ ಬೇರೆ ಬೇರೆ ಪ್ರಿಪರೇಷನ್ಸನ್ನು ನಾವು ತುಂಬ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಆ್ಯಂಡ್ ಸೊ ಮೇ ಬಿ ಅದಕ್ಕೆ ಇರ್ಬೋದೇನೋ ನಮ್ಮ ಸೌತ್ ಇಂಡಿಯಾ ನಾವು ಕಂಪೇರ್ ಮಾಡಿ ನೋಡಿದರೆ ಎಲ್ಲ ಕಡೆಗಿಂತನೂ ಜಾಸ್ತಿ ಡಯಾಬಿಟಿಕ್ ಪೇಷಂಟ್ಸ್ ಇರೋದು ಕೂಡ ನಮ್ಮ ಸೌತ್ ಇಂಡಿಯಾದಲ್ಲಿ. ಸೊ ಡಯಾಬಿಟಿಸ್ ಆದಮೇಲೆ ಯೂಶಲಿ ಅಂದರೆ ನಮಗೆ ರೈಸ್ ಬಿಡ್ಲಿಕ್ಕಂತೂ ಮನಸ್ಸು ಬರಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಫ್ ರೈಸನ್ನು ಯೂಸ್ ಮಾಡ್ತಾರೆ. ಕೆಲವರು ಹೇಳ್ತಾರೆ ನಾನು ಕೆಂಪಕ್ಕಿ ಅಷ್ಟೇ ಯೂಸ್ ಮಾಡ್ತಾ ಇದ್ದೇನೆ, ಇನ್ನು ಕೆಲವರು ನಾನು ಬಾಯ್ಲ್ಡ್ ರೈಸ್ ಅಷ್ಟೇ ತಿಂತಾ ಇದ್ದೇನೆ, ಇನ್ನು ಕೆಲವರು ಸೋನಾ ಮಸೂರಿ ಚೇಂಜ್ ಮಾಡಿ ಮೇ ಬಿ ತೌಡು ಜಾಸ್ತಿ ಇರುವಂಥ ಲೈಕ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೇನೆ. ಸೊ ಈ ಥರ ಬಿಕಾಸ್ ಅಕ್ಕಿ ಬಿಡಲಿಕ್ಕೆ, ಅನ್ನ ಬಿಡಲಿಕ್ಕೆ ನಾವು ಯಾರೂ ರೆಡಿ ಇಲ್ಲ. ಸೊ ಬಟ್ ನಾನು ಯಾವಾಗಲೂ ಎಲ್ಲ ವಿಡಿಯೋದಲ್ಲಿ ಕೂಡ ಹೇಳಿದ್ದೇನೆ, ನಮ್ಮ ಕ್ವಾಂಟಿಟಿ ಮ್ಯಾಟರ್ಸ್. ನಾವು ಎಷ್ಟು ಕ್ವಾಂಟಿಟಿ ತಿಂತೀವಿ, ಆ ಬ್ರ್ಯಾಂಡ್ಕ್ಕಿಂತ ಟೈಪ್ ಆಫ್ ರೈಸ್ ಯಾವುದೇ ಇದ್ದರೂ ಕೂಡ ನಾವು ಎಷ್ಟು ಕ್ವಾಂಟಿಟಿ ತಗೊಳ್ತೀವಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ತಾ ಬಂದರೆ ಏನಾಗುತ್ತೆ, ನಮ್ಮ ಆಟೋಮೆಟಿಕ್ಲಿ ನಮ್ಮ ಶುಗರ್ ಕೂಡ ಕಂಟ್ರೋಲ್ ಆಗ್ತಾ ಬರ್ತದೆ. ಬಟ್ ಈ ರಿಟ್ರೋಗ್ರೇಡೇಷನ್ ಟೆಕ್ನಿಕ್ ಏನಿದೆ ಅದು ಆಲ್ಮೋಸ್ಟ್ ಎಲ್ಲ ಜರ್ನಲ್ಸಲ್ಲಿ ಕೂಡ, ನೇಚರ್ ಅಂತ ಒಳ್ಳೆ ವರ್ಲ್ಡ್ ಫೇಮಸ್ ಜರ್ನಲ್ಲಿ ಕೂಡ ಅದು ಪಬ್ಲಿಷ್ ಆಗಿದೆ. ಬಿಕಾಸ್ ನಾವು ಏನು ಮಾಡಬೇಕು ಅಂದರೆ ಇದರಲ್ಲಿ ಅನ್ನ ಪ್ರಿಪೇರ್ ಮಾಡಿ, ನಮಗೆಲ್ಲ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ತುಂಬ ಇಷ್ಟ. ಸೊ ನೀವು ಬಿಸಿ ಬಿಸಿಯಾಗಿ ತಿನ್ಬೋದು, ಬಟ್ ಕುಕ್ ಮಾಡಿದ ಕೂಡಲೇ ತಿನ್ನಬಾರ್ದು. ಸೊ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ನೀವು ಅನ್ನ ಪ್ರಿಪೇರ್ ಮಾಡ್ತೀರಾ, ನೀವು ಪ್ರಿಪೇರ್ ಮಾಡಿ ಆ ಬಿಸಿ ಬಿಸಿ ಅನ್ನವನ್ನು ನೀವೇನು ಮಾಡ್ತೀರಾ ಹಾಗೆ ನಿಮ್ಮ ಫ್ರಿಡ್ಜ್ ಒಳಗೆ ಹಾಕಿಡ್ತೀರಾ. ಸೊ ಅದು ಅಲ್ಲಿ ಓವರ್ ನೈಟ್ ಕೂಲ್ ಆಗುತ್ತೆ. ಸೊ ನಾಳೆ ನಿಮ್ಮ ಮಧ್ಯಾಹ್ನ ಊಟ ಮಾಡುವ ಟೈಮ್ ಬಂದಾಗ ಆ ಅನ್ನ ತೆಗೆದು ಇಮ್ಮಿಡಿಯೇಟ್ಲಿ ಬಿಸಿ ಮಾಡಿ, ಮೇ ಬಿ ಓವನ್ ಏನಾದರೂ ಯೂಸ್ ಮಾಡಿ ನೀವು ಅದನ್ನು ಬಿಸಿ ಮಾಡಿ ತಗೊಂಡು ಮತ್ತೊಂದು 2 hours ಅಥವಾ ಬೇಕಾದ್ರೆ ½ an hour, 1 hour, 1.5 hour, 2 hours ಅಲ್ಲಿ ನೀವು ನಿಮ್ಮ ಬ್ಲಡ್ ಶುಗರ್ನ ಚೆಕ್ ಮಾಡ್ತಾ ನೋಡಿ, ಅದು ತುಂಬ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ಈ ಅಕ್ಕಿ ಏನಿದೆ ಅದರಲ್ಲಿ ಇರೋದು ಸ್ಟಾರ್ಚ್ ಅಂದರೆ ಒಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್. ಇದು ಮಾಡಿರೋದು ತುಂಬ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇಂದ, ಸೊ ಮೋರ್ ದನ್ ಒಂದು ಲ್ಯಾಕ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಇಂದ ಒಂದು ಸ್ಟಾರ್ಚ್ ಮಾಡಿರ್ತಾರೆ. ಸೊ ಯೂಶಲಿ ನಾವೇನು ಮಾಡ್ತೀವಿ, ನಾವು ಕುಕ್ ಮಾಡಿ ಅಡುಗೆ ಮಾಡಿ ಬಿಸಿ ಬಿಸಿ ಅನ್ನ ಅಂದರೆ ಅದು ಒಂದು ಸ್ವಲ್ಪ ಅದರಲ್ಲಿ ಇರುವಂಥ ಸ್ಟಾರ್ಚ್ ಏನಿದೆ ಒಂಥರ ಲಿಕ್ವಿಫೈ ಆಗಿರುತ್ತೆ, ಅಂದರೆ ಒಂಥರ ಜೆಲಾಟಿನ್ ರೂಪದಲ್ಲಿ ಇರುತ್ತೆ. ಸೊ ನಾವು ಅದನ್ನು ಸಾರೆಲ್ಲ ಸೇರಿಸಿ ತಿನ್ನುವಾಗ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆಯಿಂದ ಸಣ್ಣ ಕರಳಿಗೆ ಹೋದಾಗ ಅಲ್ಲಿ ಇರುವಂಥ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಏನಿದೆ ಅದನ್ನು ಡೈಜೆಸ್ಟ್ ಮಾಡುತ್ತೆ. ಸೊ ಯೂಶಲಿ ಈ ಥರ ಒಂದು ಕಂಡೀಷನ್ಲಿ ಅನ್ನ ಇರುವಾಗ ಅದು ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ, ಅದರಲ್ಲಿ ಏನೂ ವೇಸ್ಟ್ ಇರಲ್ಲ. ಸೊ ಆಲ್ಮೋಸ್ಟ್ ಅದರಲ್ಲಿರುವಂಥ ಅಷ್ಟು ಗ್ಲೂಕೋಸ್ ಏನಿದೆ ಅದು ಬಾಡಿ ಅಬ್ಸರ್ವ್ ಮಾಡುತ್ತೆ. ಸೊ ಅಲ್ಲಿ ಅದು ಕುಕ್ ಮಾಡಿದ ಮೇಲೆ ಆ ಸ್ಟಾರ್ಚ್ ಕಂಡೀಷನ್ ಆಗಿರುತ್ತೆ, ಅದರೊಳಗೆಲ್ಲ ಈ ನೀರಿನ ಅಂಶ ಹೋಗಿರುತ್ತೆ, ಅಂದರೆ ವಾಟರ್ ಮಾಲಿಕ್ಯೂಲ್ ಒಳಗೆ ಹೋಗಿರುತ್ತೆ, ಅದರದ್ದು ಹೊರಗಡೆ ಇರುವಂಥ ಕವರಿಂಗ್ ಕೂಡ ಬ್ರೇಕ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟಾರ್ಚ್ ಏನಾಗುತ್ತೆ, ಈಸಿಯಾಗಿ ಡೈಜೆಸ್ಟ್ ಮಾಡಲಿಕ್ಕೆ ನಮ್ಮ ಬಾಡಿಗೆ ಆಗುತ್ತೆ. ಸೊ ಈಸಿಯಾಗಿ ಡೈಜೆಸ್ಟ್ ಆದಾಗ ಏನಾಗುತ್ತೆ, ಅದರಲ್ಲಿರುವಂಥ ಅಷ್ಟು ಗ್ಲೂಕೋಸ್ ಏನಿದೆ ಅದು ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ನಮಗೆ ಗೊತ್ತು, ಒಂದು 100 ಗ್ರಾಮ್ ಅನ್ನ ಏನಿದೆ ಅದರಲ್ಲಿ ಆಲ್ಮೋಸ್ಟ್ 350 to 400 ಕಿಲೋ ಕ್ಯಾಲರಿ ಎನರ್ಜಿ ಇರುತ್ತೆ, ಅದರಲ್ಲಿ ಶುಗರ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅನ್ನ ತಿಂದು ನಾವು ಒಂದು 2 hours ಬಿಟ್ಟು ನಮ್ಮ ಶುಗರ್ನ ಚೆಕ್ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅದು ತುಂಬ ಜಾಸ್ತಿ ಇರುತ್ತೆ. ಈಗ ಮೇ ಬಿ ಯೂಶಲಿ ಒಂದು 70 ಯೂನಿಟ್ಸ್ ಆದರೂ ಡಿಫ್ರೆನ್ಸ್ ಬರುತ್ತೆ. ನಮ್ಮ ಆಹಾರಕ್ಕಿಂತ ಮೊದಲು ನಮ್ಮ ಗ್ಲೂಕೋಸ್ ಲೆವೆಲ್ ಎಷ್ಟಿತ್ತು ಅದಕ್ಕಿಂತ ಒಂದು 60 to 70 ಯೂನಿಟ್ಸ್ ಡಿಫ್ರೆನ್ಸ್ ನಾವು ಊಟ ಮಾಡಿದ ಮೇಲೆ ನಮ್ಮ ಗ್ಲೂಕೋಸ್ ಲೆವೆಲಲ್ಲಿ ಕಂಡು ಬರುತ್ತೆ. ಸೊ ಈ ಪ್ರಾಸೆಸ್
ಮಾಡುವಾಗ ಏನಾಗುತ್ತೆ ನಿಮ್ಗೆ ಗೊತ್ತು, ಅದು ಬಿಸಿ ಆದಾಗ ಜೆಲಾಟಿನ್ ರೂಪದಲ್ಲಿ ಇರುತ್ತೆ. ನಾವು ಇಮ್ಮಿಡಿಯೇಟ್ಲಿ ಅದನ್ನ ಫ್ರಿಡ್ಜಿಗೆ ಹಾಕ್ತೀವಿ. ಸೊ ಫ್ರಿಡ್ಜ್ ಹಾಕಿದ ಕೂಡಲೇ ಏನಾಗುತ್ತೆ, ಅದೊಂಥರ ಸೆಟ್ ಆಗಿಬಿಡುತ್ತೆ. ಸೊ ಇದನ್ನ ನಾವೇನು ಹೇಳ್ತೀವಿ, ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಹೇಳ್ತೀವಿ. ಅಂದರೆ ಆ ಸ್ಟಾರ್ಚ್ ಮಾಲಿಕ್ಯೂಲ್ ಏನಿದೆ ಅದರೊಳಗೆ ನೀರಿನಂಶ ಇತ್ತು, ಅದು ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಒಂದು ಕಂಡೀಷನ್ಲಿತ್ತು. ಸೊ ಅದನ್ನ ಇಮ್ಮಿಡಿಯೇಟ್ಲಿ ನಾವು ಕೂಲ್ ಮಾಡಿದಾಗ ಅದು ಸ್ಟೇಬಲ್ ಆಗಿಬಿಡುತ್ತೆ. ಸೊ ಅದೊಂಥರ ಸೆಟ್ ಆಗಿಬಿಡುತ್ತೆ. ಹೇಗೆ ಸಿಮೆಂಟ್ ಎಲ್ಲ ನೀರು ಹಾಕಿ ನಾವು ಲೈಕ್ ಕೂಲ್ ಆದಾಗ ಅದು ಸೆಟ್ ಆಗುತ್ತಲ್ಲ ಸ್ವಲ್ಪ ಹೊತ್ತು ಆದಮೇಲೆ, ಅದೇ ಥರ ಸ್ಟಾರ್ಚ್ ಸೆಟ್ ಆಗುತ್ತೆ. ಅದು ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದು ಕಂಪ್ಲೀಟ್ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಏನು ಕನ್ವರ್ಟ್ ಆಗಲ್ಲ. ಮೇ ಬಿ ಅಪ್ ಟು ಒಂದು 30% 40% ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ. ಅದರೊಳಗಿರುವಂಥ ನೀರಿನಂಶ ಹೊರಗೆ ಹೋಗುತ್ತೆ. ಮತ್ತು ಇದು ಸೆಟ್ ಆದಮೇಲೆ ನಾವು ಅದು ತಿಂದರೂ ಕೂಡ ಅದನ್ನು ಈಸಿಯಾಗಿ ಡೈಜೆಸ್ಟ್ ಮಾಡಲಿಕ್ಕೆ ನಮ್ಮ ಹೊಟ್ಟೆಯಲ್ಲಿರುವಂಥ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ಗೆ ಆಗಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಈಗ 100 ಗ್ರಾಮ್ ಅನ್ನ ನೀವು ತಗೊಳ್ತೀರಿ, ಅದರಲ್ಲಿ ಒಂದು 60 to 70 ಗ್ರಾಮ್ಸ್ ಅಷ್ಟೇ ಡೈಜೆಸ್ಟ್ ಆಗುತ್ತೆ. ಬಾಕಿ ಇರುವ 30 to 40 ಗ್ರಾಮ್ಸ್ ಏನಿದೆ ಅದು ನಮ್ಮ ಮೋಷನಲ್ಲಿ ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ಸೊ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ನಮಗೆ ಅಂದರೆ ನಾವು ಊಟ ಬಿಡ್ಲಿಕ್ಕಂತೂ ರೆಡಿ ಇಲ್ಲ, ಊಟ ಮಾಡಿದ ಮೇಲೆ ಅದರಲ್ಲಿ ಅಟ್ಲೀಸ್ಟ್ ಒಂದು 50 to 60% ಅಷ್ಟೇ ಅಬ್ಸರ್ವ್ ಆಗ್ತಾ ಇದೆ. ಅಂದ್ರೆ ಅದರ ಅರ್ಥ ಏನು, ನಮ್ಮ ಗ್ಲೂಕೋಸ್ ಲೆವೆಲ್ ಏನಿದೆ ಅದು ಚೆನ್ನಾಗಿ ನಮಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಇದು ಡಯಾಬಿಟಿಸ್ ಇದ್ದವರಿಗೆ ಒಂದು ಒಳ್ಳೆ ಸುದ್ದಿ ಅಲ್ವಾ. ಇನ್ನು ಮುಂದೆ ನಾವು ಅನ್ನ ತಿನ್ಬೋದು. ಅಂಡ್ ದ ಸೇಮ್ ರೈಸ್, ನಿಮ್ಮ ಮನೆಯಲ್ಲಿ ಯಾವ ಅನ್ನ ನೀವು ಯೂಸ್ ಮಾಡ್ತಿದ್ರು ಅದೇ ಅನ್ನಕ್ಕೆ ತಿನ್ಬೋದು. ಬಟ್ ಆದ್ರೂ ಕೂಡ ಶುಗರ್ನ ಕೂಡ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಾಧ್ಯ. ಮತ್ತೊಂದು ಸ್ಪೆಷಾಲಿಟಿ ಏನಂದ್ರೆ, ಈ ತರ ಮಾಡೋದ್ರಿಂದ ಈ ಅನ್ನ ಏನಿದೆ ಅದರದ್ದು ಟೇಸ್ಟ್ ಅಲ್ಲಿ ಏನೂ ಡಿಫ್ರೆನ್ಸ್ ಇರಲ್ಲ. ಬಿಕಾಸ್ ನಾವು ಊಟ ಮಾಡುವಾಗ ಎಗೇನ್ ಮತ್ತು ಅದನ್ನ ಬಿಸಿ ಮಾಡೇ ತಗೊಳ್ತಾ ಇದ್ವಿ. ಸೊ ಹಾಗಾಗಿ ಟೇಸ್ಟ್ ಅಲ್ಲಿ ಕೂಡ ಏನು ಡಿಫ್ರೆನ್ಸ್ ಇಲ್ಲದೆ ಈಸಿಯಾಗಿ ನಿಮಗೆ ನಿಮ್ಮ ಶುಗರ್ ಏನಿದೆ ಅದನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಾಧ್ಯ. ಇದರ ಒಟ್ಟಿಗೆ ನೀವು ಸ್ವಲ್ಪ ಅನ್ನದ ಕ್ವಾಂಟಿಟಿಯಲ್ಲಿ ಕೂಡ ಅಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಶುಗರ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಹೇಳಿದ್ದೇನೆ, ನೇಚರ್ ಅಂತ ಒಂದು ಜರ್ನಲ್ಲಿ ಕೂಡ ಇದು ಪಬ್ಲಿಷ್ ಆಗಿತ್ತು. ಸೊ ಅವರು ಸಂಶೋಧನೆ ಮಾಡುವಾಗ ಅವ್ರು ಏನು ಮಾಡಿದ್ರು ಅಂದ್ರೆ, ಒಂದು 32 ಮೆಂಬರ್ಸ್ದು 2 ಗ್ರೂಪ್ ಮಾಡಿದ್ರು. ಸೊ ಆ 2 ಗ್ರೂಪ್ಗೆ, ಒಂದು ಗ್ರೂಪ್ಗೆ ಲೈಕ್ ಈ ಅನ್ನ ನಾನೀಗ ಹೇಳಿದ ಪ್ರಕಾರ ರೆಟ್ರೋಗ್ರೇಡೇಷನ್ ಮಾಡಿ ಕೊಟ್ಟರು. ಅಂದ್ರೆ ಇಮಿಡಿಯೇಟ್ಲಿ ತೆಗೆದು ಫ್ರಿಡ್ಜಿಗೆ ಹಾಕಿ ಕೂಲ್ ಮಾಡಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟಕ್ಕೆ ಕೊಟ್ಟರು. ಆ್ಯಂಡ್ ಮತ್ತೊಂದು ಗ್ರೂಪ್ಗೆ ಬಿಸಿ ಬಿಸಿ ಅನ್ನ ಆವಾಗಲೇ ಸರ್ವ್ ಮಾಡಿದ್ರು. ಸೊ ನೋಡುವಾಗ ಈ ಕಂಟ್ರೋಲ್ ಗ್ರೂಪ್ ಅಂತ ಹೇಳ್ತೀವಿ, ಯಾರಿಗೆ ಬಿಸಿ ಅನ್ನ ಕೊಟ್ಟಿದ್ವೋ ಅದಕ್ಕೆ ನಾವು ಕಂಟ್ರೋಲ್ ಗ್ರೂಪ್ ಅಂತ ಹೇಳೋಣ. ಆ್ಯಂಡ್ ಯಾರಿಗೆ ಈ ಕೂಲ್ಡ್ ರೈಸ್ ಕೊಟ್ಟಿದ್ವೋ ದಟ್ ಇಸ್ ಅ ಸ್ಟಡಿ ಗ್ರೂಪ್. ಸೊ ಇವರದು ಶುಗರ್ ಲೆವೆಲ್ ಅಂದರೆ ಊಟ ಮಾಡಿದ ಮೇಲೆ ಅರ್ಧ ತಾಸು, 1 ತಾಸು, 1.5 ತಾಸು, 2 ತಾಸಿಗೆಲ್ಲ ಶುಗರ್ ಲೆವೆಲ್ನ ಚೆಕ್ ಮಾಡಿದಾಗ ಫಸ್ಟ್ 1/2 hour to 45 minutes ಅಲ್ಲಿ ನೋಡಿದಾಗ ಈ ಬಿಸಿ ಬಿಸಿ ಅನ್ನ ಊಟ ಮಾಡಿದವ್ರದ್ದು ಬ್ಲಡ್ ಶುಗರ್ ಲೆವೆಲ್ ಏನಿದೆ ಆಲ್ಮೋಸ್ಟ್ 60 to 72 ಯೂನಿಟ್ಸ್ ಜಾಸ್ತಿ ಆಗಿತ್ತು ನಾರ್ಮಲ್ಗಿಂತ. ಈಗ ಫಾಸ್ಟಿಂಗ್ ಅಲ್ಲಿ ಅವ್ರದ್ದು ಬ್ಲಡ್ ಶುಗರ್ ಒಂದು 100 ಇದ್ರೆ ಊಟ ಆದಮೇಲೆ ಅವ್ರದ್ದು ಬ್ಲಡ್ ಶುಗರ್ ಏನಿದೆ ಅರೌಂಡ್ 170 to 200 ಹತ್ತತ್ರ ಹೋಗಿತ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ತಂಪು ಅಂದರೆ ಕೂಲ್ ಮಾಡಿರೋ ರೆಟ್ರೋಗ್ರೇಡೇಷನ್ ಮಾಡಿರುವಂಥ ಅನ್ನ ತಿಂದವರದ್ದು ಬ್ಲಡ್ ಶುಗರ್ ನೋಡಿದಾಗ ಬರೀ 30 to 35 ಯೂನಿಟ್ಸ್ ಅಷ್ಟೇ ಇನ್ಕ್ರೀಸ್ ಇತ್ತು. ಸೊ ಅದರ ಅರ್ಥ ಏನು, ಅಷ್ಟೊಂದು ಪರ್ಸೆಂಟೇಜ್ ಆಫ್ ಸ್ಟಾರ್ಚ್ ಏನಿದೆ ಅದು ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗಿದೆ, ಅದು ನಮ್ಮ ಬಾಡಿಯಲ್ಲಿ ಡೈಜೆಸ್ಟ್ ಆಗ್ತಾ ಇಲ್ಲ. ಇದರ ಒಟ್ಟಿಗೆ ನಾವೇನು ಮಾಡ್ತೀವಿ, ಯೂಶಲಿ ನಾವು ಹೇಳ್ತೀವಿ ಅಂದರೆ ಅನ್ನ ಊಟ ಮಾಡಬೇಕು ಅಂತಿದ್ರೆ ಆ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ ಅದರ ಒಟ್ಟಿಗೆ ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳನ್ನು ಕೂಡ ತಗೋಬೇಕು ಅಂತ ಹೇಳ್ತೀವಿ. ಸೊ ನಾರಿನಂಶ ಇರುವಂಥ ಆಹಾರಗಳು ತಗೊಂಡಾಗ ಏನಾಗುತ್ತೆ, ಇದು ಬೇಗ ಡೈಜೆಸ್ಟ್ ಆಗಿ ಒಂದೇ ಸಲ ಪೋಸ್ಟ್ ಪ್ರ್ಯಾಂಟಲ್ ಶುಗರ್ ಹೆಚ್ಚಾಗಲ್ಲ. ಸೊ ಈ ಒಂದು ಟೆಸ್ಟ್ ಏನಿದೆ, ನಾನೀಗ ರೆಟ್ರೋಗ್ರೇಡೇಷನ್ ಅಂತ ಹೇಳಿರುವಂಥ ಪ್ರಾಸೆಸ್ ಅಂದರೆ ಅನ್ನವನ್ನು ಕೂಲ್ ಮಾಡಿ ಬಿಸಿ ಮಾಡಿ ಯೂಸ್ ಮಾಡುವಂಥ ಟೆಕ್ನಿಕ್ಸ್ ಸಂಶೋಧನೆ ಮಾಡಿ ನೋಡಿದಾಗ ಅದರಲ್ಲಿ ಖಂಡಿತ ಈ ಥರ ಮಾಡೋದರಿಂದ ನಮ್ಮ ಶುಗರ್ ಜಾಸ್ತಿ ಆಗಲ್ಲ, ಪೋಸ್ಟ್ ಪ್ರ್ಯಾಂಟಲ್ ಶುಗರ್. ಇದು ಮಾಡಿರೋದು ಕೂಡ ಟೈಪ್ 1 ಡಯಾಬಿಟಿಸ್, ಯಾರಿಗೆ ಇನ್ಸುಲಿನ್ ಕೊರತೆ ಇದೆಯೋ ಅವರಲ್ಲಿ ಚೆಕ್ ಮಾಡಿ ನೋಡಿದಾಗ ಕೂಡ ಅವರದ್ದು ಬ್ಲಡ್ ಶುಗರ್ ಏನಿದೆ ಕಡಿಮೆ ಇತ್ತು. ಆ್ಯಂಡ್ ಇದರಲ್ಲಿ ಈ 32 ಜನ ಏನಿದ್ರಲ್ಲ ಅದರಲ್ಲಿ ಒಂದು 12 ಜನರಿಗೆ ಹೈಪೋಗ್ಲೈಸಿಮಿ ಆಗಿತ್ತು. ಯಾಕೆಂದರೆ ಅವ್ರು ರೆಗ್ಯುಲರ್ಲಿ ತಗೊಳ್ಳೋದು ಅಷ್ಟೇ ಯೂನಿಟ್ ಇನ್ಸುಲಿನ್ ತಗೊಳ್ತಾ ಇದ್ರು. ಆ್ಯಂಡ್ ಈ ಅನ್ನ ತಗೊಂಡಾಗ ಏನಾಗುತ್ತೆ, ಸಡನ್ ಆಗಿ ಶುಗರ್ ಕಡಿಮೆ ಆಯಿತು. ಸೊ ಅವರಿಗೆ ಹೈಪೋಗ್ಲೈಸಿಮಿ ಅಟ್ಯಾಕ್ ಕೂಡ ಆಯಿತು. ಸೊ ನೀವೇನು ಮಾಡಬೇಕು, ನೀವು ರೆಗ್ಯುಲರ್ಲಿ ತಗೊಳ್ಳೋಂಥ ಮೆಡಿಕೇಶನ್ ಏನಿದೆ ಅದನ್ನು ಈವನ್ ಇನ್ಸುಲಿನ್ ತಗೊಳ್ಳೋರಿಗೆಲ್ಲ ಅಷ್ಟೇ ಈ ಥರ ಸಮಸ್ಯೆಗಳು ಬರ್ಬೋದು. ಅದು ಬಿಟ್ಟು ನಾರ್ಮಲಿ ಜಸ್ಟ್ ಮೆಡಿಕೇಶನ್ ತಗೊಳ್ಳೋರಾದರೆ ಅವ್ರಿಗೆ ಗೊತ್ತಾಗುತ್ತೆ, ಲೈಕ್ ಈ ಥರ ಕೂಲ್ ಮಾಡಿ ಅನ್ನ ತಗೊಂಡಾಗ ಏನಾಗುತ್ತೆ, ಬ್ಲಡ್ ಶುಗರ್ ಸ್ವಲ್ಪ ಲೋ ಆಗುತ್ತೆ. ಅದು ನೀವು ನೋಡಿಕೊಂಡು ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಆ ಡೋಸೇಜನ್ನು ಬೇಕಾದರೆ ಕಡಿಮೆ ಮಾಡಲಿಕ್ಕೆ ಕೂಡ ಆಗುತ್ತೆ. ಸೊ ಲೈಫಲ್ಲಿ ಅಂದರೆ ನಾವು ರೆಗ್ಯುಲರ್ ನಮ್ಮ ರುಟೀನ್ ಏನಿದೆ ಅದರಲ್ಲಿ ಈ ಥರ ಕೆಲವು ಟ್ರಿಕ್ಸನ್ನು ಯೂಸ್ ಮಾಡಿದರೆ ಡಯಾಬಿಟಿಸ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಆ್ಯಕ್ಚುಲಿ ಬೇಕಾಗಿರೋದು ಒಂದು ಟ್ರೀಟ್ಮೆಂಟ್ ಅಲ್ಲ, ಬೇಕಾಗಿರೋದು ಅವರಿಗೆ ಬೇಕಾಗಿರೋದು ಎಜುಕೇಷನ್. ಸೊ ಡಯಾಬಿಟಿಸ್ ಇದ್ದವರು ಕರೆಕ್ಟಾಗಿ ಅರ್ಥ ಮಾಡಬೇಕು, ನಾನು ಈ ಐಟಮ್ ತಿಂದರೆ ನನ್ನ ಶುಗರ್ ಎಷ್ಟಿರುತ್ತೆ. ಈಗ ಪೊಟೆಟೊ, ಈ ಸಂಶೋಧನೆಯಲ್ಲಿ ಅದು ಕೂಡ ಇತ್ತು. ಈವನ್ ಪೊಟೆಟೊ ಕೂಡ ನಾವು ಇದೇ ಟೆಕ್ನಿಕನ್ನು ಯೂಸ್ ಮಾಡಿ, ಪೊಟೆಟೊ ಅಲ್ಲಿ ಇರೋದೇನು ಸ್ಟಾರ್ಚೆ, ಸೊ ಅದನ್ನು ಕೂಡ ಇದೇ ಟೆಕ್ನಿಕ್ ಯೂಸ್ ಮಾಡಿ ನಾವು ತಗೊಂಡ್ರೆ ಏನಾಗುತ್ತೆ, ಪೊಟೆಟೊ ತಿಂದರೂ ಕೂಡ ನಮ್ಮ ಬ್ಲಡ್ ಶುಗರ್ ಏನಿದೆ ಅದು ಜಾಸ್ತಿ ಆಗಲ್ಲ. ಸೊ ಪ್ರತಿಯೊಂದು ಐಟಮ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಎಷ್ಟು ಇರ್ಬೋದು, ಇದು ತಿಂದರೆ ನನಗೆ ಶುಗರ್ ಎಷ್ಟಾಗ್ಬೋದು ಅಂತ ಒಂದು ಐಡಿಯಾ ಡಯಾಬಿಟಿಸ್ ಇದ್ದವರಿಗಿದ್ದರೆ ಅವರು ತುಂಬ ಚೆನ್ನಾಗಿ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್
ಮಾಡ್ಬೋದು. ಡಯಾಬಿಟಿಸ್ದಾಗ ಯಾವುದೇ ಥರದ್ದು ಕಾಂಪ್ಲಿಕೇಶನ್ಸು ಬರಲ್ಲ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಡಯಾಬಿಟಿಸ್ ಅಲ್ಲದೆ ಬೇರೆ ಎಷ್ಟೋ ಕಾಯಿಲೆಗಳು ಬರೋದು ಕೂಡ ತಡೆಗಟ್ಟಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಈ ಥರ ಟ್ರಿಕ್ಸ್ಗಳೇನಿದೆ ಅದನ್ನು ನೀವು ಕಲಿಬೇಕು. ಎಷ್ಟೊಂದು ಸಿಂಪಲ್ ಇದೆ ನೋಡಿ, ನೀವೇ ಅದನ್ನು ಜಸ್ಟ್ ಬಿಸಿ ಇರುವಂಥ ಅನ್ನವನ್ನು ಇಮಿಡಿಯೇಟ್ಲಿ ಕೂಲ್ ಮಾಡಿ ಮತ್ತೆ ಬಿಸಿ ಮಾಡಿ ತಿನ್ನಬೇಕು, ಅಷ್ಟೇ ಇದೆ. ಸೊ ಈವನ್ ಮನೇಲಿ ಇರೋರಿಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಈವನ್ ಇದು ಡಯಾಬಿಟಿಸ್ಗೆ ಒಂದೇ ಅಲ್ಲ, ನಮಗೆ ವೆಯ್ಟ್ ರಿಡಕ್ಷನ್ಗೆ ಕೂಡ ಇದೇ ಟೆಕ್ನಿಕನ್ನು ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು. ಯಾಕೆಂದರೆ ಇದೆಲ್ಲ ಸೇಮ್ ಕನ್ಸೆಪ್ಟ್. ಆ್ಯಕ್ಚುಲಿ ನಾವು ತಗೊಳ್ಳೋಂಥ ಆಹಾರದಲ್ಲಿ ಇರುವಂಥ ಎನರ್ಜಿ ಏನಿದೆ, ಕ್ಯಾಲರಿ ಏನಿದೆ, ಅದು ಕಂಪ್ಲೀಟ್ಲಿ ಯೂಸ್ ಆಗಬಾರ್ದು. ಅದು ವೆಯ್ಟ್ ರಿಡಕ್ಷನ್ಗೂ ಸೇಮ್ ಪ್ರಿನ್ಸಿಪಲ್, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಲಿಕ್ಕೂ ಸೇಮ್ ಪ್ರಿನ್ಸಿಪಲ್, ಡಯಾಬಿಟಿಸ್ ಇದ್ದವರಿಗೂ ಸೇಮ್ ಪ್ರಿನ್ಸಿಪಲ್, ಈವನ್ PCOD ಇರೋರಿಗೆ ಕೂಡ ಸೇಮ್ ಪ್ರಿನ್ಸಿಪಲ್. ಸೊ ಯೂಶಲಿ ಡಯಾಬಿಟಿಸ್ ಆದ ಕೂಡಲೇ ಡಾಕ್ಟರ್ಸ್ ಏನು ಹೇಳ್ತಾರೆ, ನೀವು ಅನ್ನ ತಿನ್ನೋದು ನಿಲ್ಲಿಸಬೇಕು, ಚಪಾತಿ ತಿನ್ನಬೇಕು ಅಥವಾ ರೋಟಿ ತಿನ್ನಬೇಕು ಅಂತ ಹೇಳ್ತಾರೆ. ಸೊ ನಾವೀಗ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂಸಲ್ಲಿ ಸ್ಲೈಟ್ ಡಿಫ್ರೆನ್ಸ್ ಇದ್ದರೂ ಕೂಡ ಕ್ಯಾಲರಿ ಕಂಪೇರ್ ಮಾಡಿದರೆ ಮತ್ತು ಕ್ವಾಂಟಿಟಿ ನಾ ಹೇಳಿದ್ದೇನೆ, ನಾವು ಒಂದು ಚಪಾತಿ ತಿಂದರೆ ಸುಮಾರು 200 ಕ್ಯಾಲರಿ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದು ದೋಸೆ ತಿಂದರೆ 150 ಕ್ಯಾಲರಿ ಸಿಗುತ್ತೆ. ಬಿಕಾಸ್ ಅದರಲ್ಲಿ ಯೂಸ್ ಮಾಡಿರೋಂಥ ಅಕ್ಕಿದು ಹಿಟ್ಟೇನಿದೆ ಅದರದ್ದು ಪ್ರಮಾಣದ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕ್ವಾಂಟಿಟಿ ಈಸ್ ದ ಮೇನ್ ಆ್ಯಕ್ಚುಲಿ. ಸೊ ನಾವೇನು ಮಾಡಬೇಕು, ಈ ಥರ ಅನ್ನ ಯೂಸ್ ಮಾಡುವಾಗ ಕೂಡ ಅದರದ್ದು ಕ್ವಾಂಟಿಟಿಯನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡು ಪಲ್ಯಗಳನ್ನು ಜಾಸ್ತಿ ಯೂಸ್ ಮಾಡಿದರೆ ನಿಮ್ಮ ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಅದು ಬಿಟ್ಟು ಈಗ ಈ ಡಾಕ್ಟರ್ಸ್ ಅನ್ನ ಬಿಟ್ಟು ಚಪಾತಿ ತಿನ್ನಿ ಅಥವಾ ರೋಟಿ ತಿನ್ನಿ ಅಂತ ಹೇಳಲಿಕ್ಕೆ ಇರುವಂಥ ಒಂದು ಮೇನ್ ರೀಸನ್ ಕೂಡ ಈ ಕ್ವಾಂಟಿಟಿ ಸಲುವಾಗಿ. ಯಾಕೆಂದರೆ ಅನ್ನ ಇದ್ದಾಗ ಸಾರು ಚೆನ್ನಾಗಿದ್ದರೆ, ಒಳ್ಳೆ ಮೀನು ಸಾರು ಅಥವಾ ಒಳ್ಳೆ ಸಾಂಬಾರು ಇದ್ದು ಬಿಟ್ರೆ ನಾವು ತುಂಬ ಚೆನ್ನಾಗಿ ಊಟ ಮಾಡಿಬಿಡ್ತೀವಿ, ನಮಗೆ ಗೊತ್ತಿರಲ್ಲ ನಾವು ಎಷ್ಟು ತಿಂತೀವಿ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಈಗ ಚಪಾತಿ ಅಥವಾ ರೋಟಿ ಆದ್ರೆ ಅದಕ್ಕೊಂದು ಲೆಕ್ಕ ಇರುತ್ತೆ. ಒಂದು 2 ಚಪಾತಿ ಮನೆಯವರು ಕೊಡ್ತಾರೆ, ಅಷ್ಟೇ ತಿನ್ಲಿಕ್ಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಕೊಡೋದು ಇಲ್ಲ. ಸೊ ಹಾಗಾಗಿ ಆ ಕ್ವಾಂಟಿಟಿಯನ್ನು ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಅಷ್ಟೇ ಈ ಅನ್ನ ಬಿಟ್ಟು ಚಪಾತಿ ತಗೊಳ್ಳಿ ಅಂತ ಹೇಳೋದು. ಅದು ಬಿಟ್ಟು ಚಪಾತಿಯಲ್ಲೂ ಅನ್ನದಲ್ಲೂ ಆಲ್ಮೋಸ್ಟ್ ಎಲ್ಲ ಧಾನ್ಯಗಳಲ್ಲಿ ಕೂಡ, ಈವನ್ ನಮ್ಮ ಸಿರಿಧಾನ್ಯಗಳೇನಿದೆ ಅದರಲ್ಲೂ ನಾವು ಕ್ಯಾಲರಿ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಸೇಮ್ ಇದೆ. ನೀವು ಕಂಪೇರ್ ಮಾಡಿ ನೋಡ್ಬೋದು, ಎಲ್ಲರೂ ಗೂಗಲಲ್ಲಿ ಟೈಪ್ ಮಾಡಿ ನೋಡಿ. ನಮ್ಮ ರಾಗಿ ಏನಿದೆ, ಈಗ ತುಂಬ ಜನ ಹೇಳ್ತಾರೆ ನಾನು ರಾಗಿ ಮುದ್ದೆ ತಿಂತೇನೆ, ಒಂದು ರಾಗಿ ಮುದ್ದೆಯಲ್ಲಿ ಸುಮಾರು 5 ರಾಗಿ ದೋಸೆ ಮಾಡ್ಲಿಕ್ಕಾಗುತ್ತೆ. ಸೊ ನೀವೇ ವಿಚಾರ ಮಾಡಿ ಎಷ್ಟೊಂದು ಕ್ವಾಂಟಿಟಿ ಒಳಗೆ ಹೋಗುತ್ತೆ, ಅದರಿಂದ ಶುಗರ್ ಏನು ಕಮ್ಮಿ ಮಾಡಲಿಕ್ಕೆ ಆಗಲ್ಲ. ಬಟ್ ಈ ಪ್ರೊಸೀಜರ್ ಮಾಡಿದರೆ ಅದು ಅನ್ನ ಒಂದೇ ಅಲ್ಲ, ಬೇಕಾದ್ರೆ ಬಾಕಿ ಇರುವ ಐಟಮ್ಸ್ ಕೂಡ ನೀವು ಮಾಡಿ ನೋಡ್ಬೋದು. ಆ್ಯಂಡ್ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಇದು ಮಾಡ್ತಾ ಇದ್ವಿ. ನಮ್ಮ ಹಾಸ್ಪಿಟ್ಲಲ್ಲಿ ಮಧ್ಯಾಹ್ನ ಅನ್ನ ಬೇಕೇ ಬೇಕು ಅಂತ ಹೇಳುವ ಪೇಷಂಟ್ಸ್ ಇರ್ತಾರೆ, ಎಷ್ಟೋ ಜನ ಇರ್ತಾರೆ. ಅನ್ನ ಇಲ್ಲಾಂದ್ರೆ ಆಗಲ್ಲ, ನಾನು ಸತ್ತೇ ಹೋಗ್ತೇನೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಸೊ ಅವರಿಗೆ ನಾವು ಯೂಶಲಿ ಏನು ಮಾಡ್ತೀವಿ, ಇದೇ ಪ್ರೊಸೀಜರ್ನ ರೆಟ್ರೋಗ್ರೇಡೇಷನ್ನ ಮಾಡಿ ಅನ್ನ ಕೊಟ್ಟಾಗ ಅವ್ರದ್ದು ಶುಗರ್ ಲೆವೆಲ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಇರುತ್ತೆ. ಆ್ಯಂಡ್ ಅವರಿಗೆ ಅಟ್ ದ ಟೈಮ್ ಆಫ್ ಡಿಸ್ಚಾರ್ಜ್ ನಾವು ಹೇಳ್ಕೊಡ್ತೀವಿ, ಈ ಥರ ಪ್ರೊಸೆಸ್ ಮಾಡಿ ನೀವು ಊಟ ಮಾಡಿದರೆ ನಿಮ್ಮ ಶುಗರ್ ಲೆವೆಲ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಇರುತ್ತೆ ಅಂತ ಹೇಳ್ಕೊಡ್ತೀವಿ. ಆ್ಯಂಡ್ ಇದು ಕಂಡುಹಿಡಿದು ಕೂಡ ಭಾಳ ಹಿಂದಿಂದಿರುವ ಪ್ರಾಕ್ಟೀಸ್ ಅಲ್ಲ, ಇದು 2022 ಇಂದ ಅಷ್ಟೇ ಈ ಸಂಶೋಧನೆಗಳೆಲ್ಲ ಆಗಿ ಓಕೆ ಈ ಥರ ಮಾಡಿದರೆ ನಿಮ್ಮ ಶುಗರ್ ಅನ್ನ ತಿಂದರೂ ಕೂಡ ನಮ್ಮ ಶುಗರ್ ಏನಿದೆ ಅದು ಕಂಟ್ರೋಲಲ್ಲಿ ಇರುತ್ತೆ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದರಲ್ಲಿರುವಂಥ ಬೇಸಿಕ್ ಪ್ರಿನ್ಸಿಪಲ್ ಏನು, ತುಂಬ ಡೈಜೆಷನ್ಗೆ ಈಸಿಯಾಗಿರುವಂಥ ಸ್ಟಾರ್ಚ್ ಮಾಲಿಕ್ಯೂಲ್ ಏನಿದೆ ಅದನ್ನು ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಕನ್ವರ್ಟ್ ಮಾಡೋದು. ಸೊ ಈ ಥರ ಮಾಡುವಾಗ ಅದರದ್ದು ಡೈಜೆಷನ್ ಕಡಿಮೆಯಾಗಿ ಗ್ಲೂಕೋಸ್ ಅಬ್ಸಾರ್ಪ್ಷನ್ ಏನಿದೆ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ನೀವೆಲ್ಲ ಖುಷಿಯಿಂದ ಅನ್ನ ತಿಂದರೂ ಕೂಡ ನಿಮ್ಮ ವೆಯ್ಟ್ ಮತ್ತು ಶುಗರ್ ಏನಿದೆ ಅದು ಕಂಟ್ರೋಲಲ್ಲಿ ಇರುತ್ತೆ. ಎಲ್ಲರೂ ಇದು ಮನೇಲಿ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ನೋಡಿ, ಆ್ಯಂಡ್ ರಿಸಲ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.